ಗ್ಯಾರಂಟಿ ಯೋಜನೆಗಳನ್ನು ಹೇಳಿದ್ರು. ಗ್ಯಾರಂಟಿ 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 ಭಾಳ ಗ್ಯಾರಂಟಿ ಅದಾವು. ಅವು ಏನೇನದಾವ ಅನ್ನೋದು ನಿಮ್ಗೆ ಗೊತ್ತದ ಇಲ್ಲೋ ಗೊತ್ತಿಲ್ಲ. ಸರ್ಕಾರದ ಸುಳ್ಳು ಹೇಳುವ ಗ್ಯಾರಂಟಿ, ಸರ್ಕಾರ ನೌಕರರಿಗೆ ಪಗಾರ ಕೊಡದೆ ದುಡಿಸಿಕೊಳ್ಳುವಂತ ಗ್ಯಾರಂಟಿ, ಗುತ್ತಿಗೆದಾರದಾರ ಅವ್ರ ಬಿಲ್ಲನ್ನು ಪಾಸ್ ಮಾಡಲಾರ್ದೆ ಅವ್ರನ್ನ ವಂಚಿತರನ್ನಾಗಿ ಮಾಡೋದು ಗ್ಯಾರಂಟಿ. ಈಗೆಲ್ಲ ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟು ಅವ್ರಿಗೆ ಏನದ ಊರೂರು ಅಡ್ಡಾಡಕ್ಕೆ ಹಚ್ಚಿ ಮನಿ ಮುರಿದಂಥದ್ದು ಗ್ಯಾರಂಟಿ. ನಮಗೇನದ ವಿದ್ಯುತ್ ಕೊಡ್ತೀನಿ ಅಂತ ಹೇಳಿದ್ರು, ವಿದ್ಯುತ್ ಫ್ರೀ ವಿದ್ಯುತ್ ಅಂದ್ಕೊಳ್ಳಿ ಎಲ್ಲರೂ ಖುಷಿ ಆದೆವು. ಆ ವಿದ್ಯುತ್ತೇ ಇಲ್ಲ, ವಿದ್ಯುತ್ ಇರ್ಲಿಕ್ಕೆ ನಿಮ್ಮ ಬಿಲ್ ಎಲ್ಲಿ ಬರ್ತದ ಅಂತೇಳಿ ಗ್ಯಾರಂಟಿ. ಇನ್ನ ಏನೇನು ಗ್ಯಾರಂಟಿ ಕೊಡ್ಬೇಕು ಅವ್ರು? ಇಂಥವೆಲ್ಲ ಗ್ಯಾರಂಟಿ ಕೊಟ್ಕೊತ ಹೋಗ್ಯಾರ, ಗ್ಯಾರಂಟಿ ಕೊಟ್ಕೊತ ಹೋಗಿ ನಾವೆಲ್ಲ ನಂಬ್ಲಾಕತ್ತೇವೆ, ಇದು ಮಾಡಾಕತ್ತೇವು. ದಯವಿಟ್ಟು ಎಲ್ಲರಿಗೆ ತಿಳಿಸ್ರಿ, ಮಾಡ್ರಿ ಇದನ್ನ. ಮೊನ್ನೆ ನಮ್ಮ ನಾಡಗೌಡ ಸಾಹೇಬ್ರು ಹೇಳಿದರು ಇಲ್ಲಿ ದೇವ್ರಿಪ್ಪರಿಗ್ಯಾಗ. ಏನು ಹೇಳಿದ್ರು ಅಂದ್ರೆ, ಒಬ್ಬವ ಬಸ್ಸಿನ ಮುಂದೆ ಬಂದ್ಕೊಂಡು ನಾ ತಾಡ ಗಾಡಿ ಬಿಡಂಗಿಲ್ಲ ಮುಂದತ್ತು. ಯಾಕೆ ಅಂದ್ಕೊಳ್ಳೇನೆ ನಾನು ಹೆಣ್ತಿ ಶೆಟ್ಕೊಂಡು ತವ್ರ ಮನೆಗೆ ಹೊಂಟಾಳಿದ್ರಾಗ, ಯಾಕಂದ್ರೆ ಫ್ರೀ ಅದಲ್ಲ, ಬೇಕಾದಂಗೆ ಹೋಗಿ ಅವ್ರನ್ನ ಇದನ್ನ ಮಾಡಾಕತ್ಯಾರ. ಆಕಿನ ಇಳಿಸುತ್ತಾನ ನಾ ಬಿಡಂಗಿಲ್ಲ, ಇರ್ಲಿಕ್ಕೆ ನಾನು ಮ್ಯಾಗ ಹಾಸ್ಕೊಂಡು ಹೋಗ್ರಿ ಅಂದ. ಹಂಗೆ ಮನಿ ಮುರು ಕೆಲಸ ನಡೆದವ್ರಿ. ಫ್ರೀ ಅಂದ್ಕೊಳ್ಳೇನೆ ಎಲ್ಲ ಇದಕ್ಕೆ ಹೋಗೋದು ಬರೋದು. ಹಿಂಗಾಗಿ ಎಲ್ಲಿ ಹೋದ್ರು ಹೆಣ್ಮಕ್ಳೇ ಹೋಗೋದು, ಗಂಡು ಮಕ್ಳು ಮನೆಯಾಗೆ ಇರೋದು. ಯಾಕಂದ್ರೆ ಡಬಲ್ ಆಗಿಬಿಟ್ಟದ ನಿಮ್ಮ ರೇಟ್. ಅವ್ರದ್ದು ಫ್ರೀ ಆಗ್ಯದ, ನಿಮ್ಗೆ ಡಬಲ್ ಆಗ್ಯದ. ಡಬಲ್ ಆದ್ಕೊಳ್ಳಿ ಏನಾಗ್ಯದ ಗೊತ್ತಿಲ್ಲ ಹೆಣ್ಮಕ್ಳಿಗೆ. ಫ್ರೀ ಬಿಟ್ಟಾರ ಅನ್ನೋದು ಒಂದೇ ಹೇಳ್ತಾರ, ಮನೆಯನ್ನ ಯಜಮಾನನ ಕಿಶದನ್ ರೊಕ್ಕ ತೆಗೆದು ಅದಕ್ಕೆ ಹಾಕ್ತಾರ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಿಡ್ರಿಪ್ಪ ನೋಡುನು, ನಮಗೂ ಗಂಡಸರಿಗೆಲ್ಲ ಏನು ಬೇಕಾಗ್ಯದ ಅದನ್ನು ಬಿಡ್ರಿ. ದಾರು ಫ್ರೀ ಮಾಡ್ರಿ ನೋಡುನು, ದಾರು ಫ್ರೀ ಮಾಡ್ರಿ. ಹೌದು 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 ಬೇಡ, ನಮಗೆ ದಾರು ಫ್ರೀ ಮಾಡೋದು ಬೇಡ, ಗುಟ್ಕಾ ಫ್ರೀ ಮಾಡೋದು ಬೇಡ, ಅದನ್ನು ತಿನ್ನೋದಂತರೂ ಮೊದಲೇ ಬೇಡ. ನಾವೆಲ್ಲ ನಮ್ಮ ಆರೋಗ್ಯ ಕೆಡಿಸ್ಕೊಳ್ಳೋದು ಬೇಡ, ಆರೋಗ್ಯವಂತರಾಗಿರೋನು. ನಾವೇನದ ಒಳ್ಳೆಯ ಸರ್ಕಾರ ಕಟ್ಟು ನಿಟ್ಟಿನಲ್ಲಿ ನಾವೆಲ್ಲ ಒಂದಾಗೋನು. ಇವತ್ತಿನಿಂದ ಏನದ ಸಂಘಟನೆ ಮಾಡಿ ನಾವೆಲ್ಲ ಸದಸ್ಯತ್ವ ಅಭಿಯಾನದಾಗ ಎಲ್ಲರನ್ನ ಭಾಗವಹಿಸುವಂತ ಇದು ಮಾಡೋನು.